ಹಾಯ್ ಹಲೋ ಗಾಯ್ಸ್, ಡೇ 5 ಮಿನಿ ಬ್ಲಾಗ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಡೇ ಶುರು ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನ ನೋಡಿ ಸೂರ್ಯಂಗೊಂದು ಸೊಲ್ಲಿ ಹೊಟ್ಟೊಡ್ಬಿಟ್ಟು ಇವತ್ತು ಹೋಗಿ ಎಕ್ಸಾಮ್ ಬರೀಬೇಕು. ಆಮೇಲೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ವಲ್ಪ ಓದ್ಕೋಬೇಕಿತ್ತು. ಒಂಚೂರು ಓದ್ಕೊಂಡೆ, ಸಾಕಾಯ್ತು, ಸೀದಾ ಎದ್ದೊಂಟದು. ಬೆಳಗ್ಗೆ ನಾಷ್ಟ ಕೊಟ್ಟಿದ್ದೆ, ನಾಷ್ಟ ತಿನ್ಕೊಂಡು ಸೀದಾ ರೆಡಿ ಆಗೋಕೆ ಹೊಂಟೋದೆ. ಸೀದಾ ಫಂಕಾಗಿ ರೆಡಿ ಆಗ್ಬಿಟ್ಟು ನನ್ನ ಹೆಂಡತಿ ಮನೆಗೆ ಹೊರಡವ ಅಂದ್ಬಿಟ್ಟು ಮೆಟ್ಲು ಇಳ್ಕೊಂಡು ಹೋದೆ. ಡ್ರಾಪ್ ಹೊಡ್ಕೊಂಡು ಸೀದಾ ನನ್ನ ಹೆಂಡತಿ ಮನೆಗೆ ಹೋದೆ. ನನ್ನ ಹೆಂಡ್ತಿನ ಕರ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ದಿಕ್ಕೆ ನಡ್ಕೊಂಡು ಹೋದ್ನು. ಅರ್ಥ ಆಯ್ತು ಅನ್ಸುತ್ತೆ. ನಾನು ನನ್ನ ಹೆಂಡತಿ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋದ್ರು. ಆಮೇಲೆ ಬಸ್ಸಲ್ಲಿ ಹತ್ ನೋಡ್ರೆ ನನ್ನ ಬ್ಲಾಗ್ ನೋಡ್ತಾ ಇದ್ರು ಎಲ್ಲ. ನನ್ನ ಬ್ಲಾಗಲ್ಲಿ ಕಮೆಂಟ್ ಓದ್ತಾ ಇದ್ರು. ಎಕ್ಸಾಮ್ ಇಟ್ಕೊಂಡು ಎಕ್ಸಾಮ್ ಓದಿಲ್ಲ, ನನ್ನ ಕಮೆಂಟ್ ಓದ್ತವ್ರೆ ಕಾಯ್ಸ್. ಗಾಯ್ಸ್, ಹಾಲ್ ಟಿಕೆಟು, ಐಡಿ ಕಾರ್ಡು, ಪೆನ್ ಎತ್ಕೊಂಡು ಎಕ್ಸಾಮ್ ಬರೆಯಕ್ಕೆ ಹೋದು. ಗಾಯ್ಸ್, ಬಸ್ ಸ್ಟ್ಯಾಂಡಲ್ಲಿ ಕೂತಿ ಯಾವುದೋ ಒಂದು ಹುಡುಗಿ ನಾಯಿಗೆ ಬಿಸ್ಕೆಟ್ ಹಾಕಿ ಅಂತ ಕೊಟ್ಬಿಟ್ಟು ಹೋದ್ರೆ, ಗಾಯ್ಸ್ ನಾಯಿಗೆ ಬಿಸ್ಕೆಟ್ ಹಾಕಕ್ ಕೊಟ್ರೆ ಎಲ್ಲ ಹಾಲು ಬಿಸ್ಕೆಟ್ ಎಲ್ಲ ಹಾಕ್ತಾರೆ. ನಾಯಿಗೆ ಬಿಸ್ಕೆಟ್ ಆದ್ಮೇಲೆ ಗುರು ಹಾಲೇ ಚೆಲ್ಬೋದ ಕಾರ್ತಿ ಮೇಲೆ. ಗೈಸ್, ನನ್ನ ಮಗನ ಮುಖ ತೋರಿಸ್ತೀನಿ, ಅದಕ್ಕೆ ಕಲ್ಲು ಎತ್ಕೊಂಡು ಬಂದ್ಬಿಡದ. ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ರೋಪಾರ್ ನನ್ನ ಮಕ್ಕಳನ್ನ. ತಿರ್ಗಾ ಮುಖ ತೋರಿಸ್ತೀನಿ, ಅಟ್ಟರ್ಸ್ಕೊಬಂದ್ಬಿಟ್ಟ ಕಲ್ಲು ಎತ್ಕೊಂಡು. ನನ್ನ 3 ಮಕ್ಕಳು ಇವರೇ ಗೈಸ್ ನೋಡಿ. ಹೆಂಡತಿ ಮಕ್ಕಳು ಇರೋ ಕಾಲೇಜಲ್ಲಿ ಸಂಸಾರ ಐತೆ ಗೈಸ್ ನಂದು. ಕಾರ್ತಿ ರೋಡ್ ಪೂರ್ತಿ ರೀಲ್ಸ್ ನೋಡ್ಕೊಬತ್ತ. ನಾನು ಡ್ರಾಪ್ ಹೊಡೆವ ಅಂದ್ರೆ ನನ್ನ ಮಕ್ಕಳು ಡ್ರಾಪ್ ಕೊಡ್ತಿಲ್ಲ, ರೋಡೇ ಖಾಲಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೊನೆಗೂ ಯಾವ್ದೋ ಒಬ್ಬಣ್ಣ ಡ್ರಾಪ್ ಕೊಟ್ಟನ, ಅಲ್ಲಿ ತನಕ ಬದನಾಳ್ ತನಕ ಹೋದು. ಬಸ್ ಹತ್ಕೊಂಡು ಸೀದಾ ನಂಜನಗೂಡ್ಗೆ ಹೋದು. ನನ್ನ ಹೆಂಡ್ತಿಗೆ ಬಂದ್ಬಿಟ್ಟು ಸೀದಾ ಮನೆಗೆ ಹೋದೆ. ದಾರಿಲಿ ಹೋಯ್ತಾ ಯಾವುದೋ ಆಕ್ಸಿಡೆಂಟ್ ಏನೋ ಆಗ್ಬಿಟ್ಟಿತ್ತು ಗೈಸ್. ಈಗ ತಾನೇ ಮನೆಗೆ ಬಂದೆ ಗೈಸ್. ಈಗ ಹೋಗಿ ಬಟ್ಟೆ ಹಿಂಗೆ ಚೇಂಜ್ ಮಾಡ್ಕೊಬತ್ತೀನಿ. ಹಿಂಗೆ ಚೇಂಜ್ ಮಾಡ್ಕೊಬಂದೆ ಗೈಸ್.